ನೋವು ಆಸೆನಮ್ಮ? ಇವಾಗ ಒಂದು ಸ್ವಲ್ಪ ಪರವಾಗಿಲ್ವೇ? ಇಲ್ಲ ಕಣಮ್ಮ, ಇನ್ನು ಒಂದಿಟ್ಟಿಟ್ಟು ನೋವು ಜಾಸ್ತಿ. ಎದ್ದು ಓಡಾಡೋಕ್ಕಾಗಲ್ಲ, ಕೂಕಮ್ಮಕ್ಕಾಗಲ್ಲ. ನೋವು ಒಂದಿಟ್ಟು. ಓಡಾಡ್ರಿ ಅಂತಾರೆ. ಇವತ್ತೊಂದು ಇಡ್ಲಿ ಕೊಟ್ಟಿದ್ರು, ಇಡ್ಲಿ ಮೆತ್ತಂದ ತಿಂದಿದ್ದೀನಿ. ಒಂದಿಟ್ಟು ಪರವಾಗಿಲ್ಲ. ಅಯ್ಯೋ ಅಕ್ಕ, ಇವ ಆಸ್ಪತ್ರೆಗೆ ಸರಿಯಾಗಿ ನೋಡ್ಕೊಂಬಲ್ಲ. ನಾನೊಂದ್ಸತಿ ಯಾಕೋ ನಮ್ಮ ಅತ್ತೆದೇನಪ್ಪ, ನಮ್ಮ ಅತ್ತೆದು ಹಿಂಗೆ ಆಪ್ರೇಷನ್ ಆಗಿತ್ತಲ್ಲ, ಅದೇ ಕಿಡ್ನಿ ಸ್ಟೋನ್ ಇದ್ದಾವೆ ಅಂತೇಳಿ ಆಪ್ರೇಷನ್ ಮಾಡಿಸಿದ್ರಲ್ಲ ನಮ್ಮ ಅತ್ತಿಗೆ. ಅವಾಗ ನಾನು ಬಂದಿದ್ದೆ. ಅಯ್ಯೋ ಇಲ್ಲಂತೂ ನರ್ಸು ಇಲ್ಲಡೆ ನೈಟ್ ಟೈಮ್ ಅಂತೂ ನೋಡ್ಕೊಂಬದೇ ಇಲ್ಲ. ಸುಮ್ಮನೆ ಹೋಗಿ ಅದೇ ಮಲ್ಕೊಂತಾರೆ, ಸರಿಯಾಗಿ ನೋಡ್ಕೊಂಬಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ ಇವ ಆಸ್ಪತ್ರೆಗೆ. ಅದು ಇಂಜೆಕ್ಷನ್ ಅವನ್ನ ಹಾಕಿದ್ರೆ ಬೇಗ ನೋವು ಕಡಿಮೆ ಆಗೋದು. ಹೋಗತ್ಲಾಗಿ ಈ ಆಸ್ಪತ್ರೆಗೆ ಕರ್ಕೊಂಬಂದವ್ ನೀವು ಯಾವ್ದಾನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಟ್ಟು ಹೇಳತ್ಲಾಗಿ ಯಾವ್ದಾನ ಚೆನ್ನಾಗಿರೋ ಆಸ್ಪತ್ರೆಗೆ ಹೋಗ್ಬೇಕಾ? ಆ ಟಾಯ್ಲೆಟ್ಗಳೆಲ್ಲ ಸರಿಯಾಗಿ ತೊಳೆಯಲ್ಲ, ಏನಿಲ್ಲ. ಅಯ್ಯಪ್ಪ, ಆಸ್ಪತ್ರೆ ಚೆನ್ನಾಗಿಲ್ಲ. ಅಲ್ಲ ಕಣೋ, ನಿನಗೆ ಯಾವುದು ಬೇರೆ ಆಸ್ಪತ್ರೆ ಸಿಗ್ಲಿಲ್ವಿ? ಆ ಕಡೆಗೆ ಅಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಇಂತಾಗಿತ್ತಲ್ಲ, ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿ ನೋಡ್ಕೊಂಬರಪ್ಪ. ಇದು ಯಾವುದೋ ಬೇರೆ ಆಸ್ಪತ್ರೆಗೆ ಕರ್ಕೊಂಬಂದಿದ್ಯಲ್ಲ ನೀನು. ಹೇಳು. ಬಡ ಸೆನಕ್ಕಿಲ್ಲ ಆಸ್ಪತ್ರೆ. ನನಗೆ ವಾಸನೆ ಅಂದರೆ ವಾಸನೆ. ಇಂಥ ಆಸ್ಪತ್ರೆಗೆ ಕರ್ಕೊಂಬಂದಿದ್ಯಾ? ಎಮ್ಮಗಿನ್ನ ನೋವು ಬುತ್ತೆ. ಏನಿಲ್ಲ ಅಕ್ಕ, ಆಪ್ರೇಷನ್ ಎಲ್ಲ ಸಕ್ಸಸ್ ಆಗೈತೆ, ಏನಿಲ್ಲ. ಒಂದು ವಾರ 15 ದಿವಸ ನೋವು ಇರುತ್ತೆ ಅಂತ ಹೇಳವ್ರಿ. ಏನಾಗಲ್ಲ, ಅದು ಆಪ್ರೇಷನ್ ಮಾಡಿರೋದು ನೋವಿದ್ದೇ ಇರುತ್ತೆ ಕಣಪ್ಪ, ಏನಾಗೋದಿಲ್ಲ ಅಂತ ಹೇಳವ್ರಿ. ಇವಾಗ ಇಂಜೆಕ್ಷನ್ ಎಲ್ಲ ಹಾಕ್ತೀವಿ, ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳವ್ರಿ. ಚೆನ್ನಾಗಿ ನೋಡ್ಕೊಂತಾರೆ. ಚೆನ್ನಾಗೈತಲ್ಲ ಹಾಸ್ಪಿಟ್ಲ್, ಇದಕ್ಕಿನ್ನಷ್ಟೇ. ಇದು ಪ್ರೈವೇಟ್ ಹಾಸ್ಪಿಟ್ಲೇನೆ. ಇಲ್ಲೂ 70-80 ಸಾವಿರ ರೂಪಾಯಿ ದುಡ್ಡಾಯಿತು. ಇಲ್ಲ, ಅಷ್ಟೊಂದಿಲ್ಲ, ಆಗಲ್ಲ ಹೇಳು. ಅಲ್ಲಿ ಇನ್ನೊಂದು ಲಕ್ಷ ಆಗೋದೇನೋ. ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಒಳ್ಳೆ ದೊಡ್ಡ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡ್ಕೊಂಬಾರ. ಅಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು ಹೇಳು. ಅಲ್ಲಿ ಕರ್ಕೊಂಡು ಹೋಗಿದ್ರ ಅತ್ಲಾಗೆ ಚೆನ್ನಾಗಿ ನೋಡ್ಕೊಂಬಾರು. ಇದು ಯಾವುದೋ ಆಸ್ಪತ್ರೆಗೆ ಕರ್ಕೊಂಬಂದಿದ್ಯಾ ಹೋಗತ್ತ. ಸುಗುಣಂಗೆ ಅಂದ್ಲು, ಆ ಆಸ್ಪತ್ರೆಗೆ ಬೇಡ, ನಾನು ಕರ್ಕೊಂಡು ಹೋಗಿದ್ದೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತಂದು ಸುಗುಣ ಫೋನ್ ಮಾಡಿದ್ಲಾ. ಹಂಗಂದ್ಲು, ಆ ಆಸ್ಪತ್ರೆ ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತ ಹೇಳಿ ಸುಗುಣ ಗಂದ್ಲು ಹೇಳು ನನಗೆ ಫೋನ್ ಮಾಡಿ. ನೀವು ಮುಂಚೆಗೆ ಬಂದು ಕರ್ಕೊಂಬರ್ಬೋದಾಗಿತ್ತು. ಯಾವ ಹಾಸ್ಪಿಟ್ಲಿಗೆ ಹೇಳ್ತಿದ್ರೋ ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ವಿ. ನೀವು ಮುಂಚೆ ಬರಲೇ ಇಲ್ಲ. ಇವಾಗೆಲ್ಲ ಆಪ್ರೇಷನ್ ಆದಮೇಲೆ ಬಂದು ಹೇಳ್ತಾ ಇದ್ದೀರಾ? ಅಲ್ಲ, ನನಗೆ ಫೋನ್ ಮಾಡಿದರೆ ನಾನು ಹೇಳ್ತಿದ್ದೆ, ಇಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ, ಅಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ಅಂತ. ಇದು ಯಾವುದೋ ಆಸ್ಪತ್ರೆಗೆ ಕರ್ಕೊಂಬಂದಿದ್ರಮ್ಮ. ಯಾವಾಗ ಕಳಿಸ್ತಾರ ಮನೆಗೆ? ನೀವು ಈಗ ಬಂದಿದ್ದೀರ, ಏನಾನ ಒಂದು ಹೇಳ್ತಿರ್ತೀರಿ ಹೇಳು. ಅಂತಾರೆ ಬಂದು ಕರ್ಕೊಂಬಂದು ಮುಂಚೆ ತೋರಿಸ್ಬೇಕಾಗಿತ್ತು. ತೋರಿಸ್ಲಿಲ್ಲ, ಏನಿಲ್ಲ. ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳಿ ಬರೀ ಹೇಳೋದೇ ಆಯಿತು ನಿಮ್ಮದು. ಬಿಡಪ್ಪ, ಇವಾಗ ಇನ್ನೇನು ಆಪ್ರೇಷನ್ ಆಗೈತಲ್ಲ. ಯಾಕೆ ಸುಮ್ಮನೆ ಇವಾಗ ಬಿಡ್ರಿ, ಸೆನಕ್ಕಿದ್ದೀನಿ ಬಿಡ್ರಿ. ಅವನ ಮೇಲೆ ಯಾಕೆ ರೇಗಾಡ್ತೀರಾ? ರೇಗಾಡ್ಲಿಲ್ಲ ಕಣಮ್ಮ, ನಾವು ಯಾಕೆ ರೇಗಾಡೋಣ? ಹೇಳಿವ ಅಷ್ಟೇನೆ. ಯಾವ್ದಾನ ಚೆನ್ನಾಗಿರೋ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಯ್ತು, ಬೇಗ ನೋವು ವಾಸಿ ಆಗೋದು ಅಂತ. ಯಾವ ಚೆನ್ನಾಗಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಇಷ್ಟೇ, ಆಪ್ರೇಷನ್ ಆದಮೇಲೆ ಸ್ವಲ್ಪ ನೋವು ಇದ್ದೇ ಇರುತ್ತೆ. ಚೆನ್ನಾಗಿರೋ ಆಸ್ಪತ್ರೆ ಅಂದರೆ ಯಾವ ಆಸ್ಪತ್ರೆ? ಕರ್ಕೊಂಡು ಹೋಗ್ಬೇಕಾಯ್ತು ಅಂತವ್ರು ಬಂದು. ಇವಾಗ ಬಂದು ನಮ್ಮ ಅಮ್ಮನ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು, ಇಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು ಅಂತ ಬರೀ ಮಾತಾಡೋದೇ ಆಯಿತು ಕಣೆ ಅಕ್ಕ ನೀನು. ಅಯ್ಯೋ ಬಿಡಪ್ಪ ಅತ್ತ, ಬಿಡು. ಅದು ಯಾಕಂಗೆ ರೇಗಾಡ್ತಿ? ಸುಮ್ಕಿರ್ರಿ, ರೇಗಾಡಬೇಡಿ, ಸುಮ್ಮನಿರಿ. ಆಸ್ಪತ್ರೆ ಇದು ಯಾಕೆ ಬೇಕು? ಸುಮ್ಮನಿರಿ. ನೋಡಿ, ಅಲ್ಲಿ ವಾರ ಕುಕ್ಕಮ್ಮನ ನಮ್ಮ ತಾಯಿ ಆಸ್ಪತ್ರೆ ಕ್ಲೀನಾಗೇ ಇಲ್ಲ. ಬಾ ಯಪ್ಪ, ಇದೆಂಥ ಆಸ್ಪತ್ರೆ ಮಂಗಾಗುತ್ತೆ ಹೋಗತ್ತೆ. ನಿಮ್ಮ ಅಜ್ಜಿ ಬಂತು ನೋಡು ಋತು. ಅಜ್ಜಿ ಯಾವಾಗ ಬಂದೆ? ಇವಾಗಿನ ಬಂದಮ್ಮ. ಚೆನ್ನಾಗಿದ್ಯಾ ಮಂಜಕಯ್ಯ? ಚೆನ್ನಾಗಿದ್ನಮ್ಮ, ಚೆನ್ನಾಗಿದ್ನಿ. ಯಾತ ಹೇಳ್ತಿದ್ರ ಅವರು ನಿಮ್ಮ ಆದ್ನೀರು? ಏನು ಇಲ್ಲ ಕಣಜ್ಜಿ. ಏನಂತಂದರೆ ನಮ್ಮ ಅತ್ತೆನ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇದು ಯಾವ್ದು ಆಸ್ಪತ್ರೆಗೆ ಕರ್ಕೊಂಬಂದು ಸೇರಿಸಿದಿರಾ? ಇಲ್ಲಿ ಚೆನ್ನಾಗಿಲ್ಲ, ಏನಿಲ್ಲ, ಒಳ್ಳೆ ಇನ್ನೂ ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಇದಕ್ಕಿನ್ನ ನೀಟ್ನೆಸ್ ಬೇಕೇ ನಮ್ಮ ಅಜ್ಜಿ. ಹಂಗೆ ಬಂದು ಏನಾನ ಒಂದು ಹೇಳ್ತಿರ್ತಾರೆ ಅವ್ರದ್ದು. ಯಾವಾಗಲೂ ಇದ್ದಿದ್ದೆ ನಾವು ತಲೆ ಕೆಡಿಸ್ಕೊಂಬಲ್ಲ. ಅಲ್ಲ, ಬಂದುಬಿಟ್ಟು ಇವಾಗ ಹೇಳಕ್ಕೆ ಬಂದವ್ರಿ. ನೀನು ಪ್ರವಿ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಬರ್ಬೇಕಾಯ್ತು ಕಣವ ಅಮ್ಮ ಇನ್ನ ಅಂತ ಹೇಳಿ. ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಬರ್ಬೇಕು ಅಂಬೋದು ನಮಗೇನು ಗೊತ್ತಾಗಲ್ವೇ? ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗೇ ಐತೆ, ಆಪ್ರೇಷನ್ನು ಚೆನ್ನಾಗಿ ಆಯ್ತತ್ಲಾಗೆ. ನೋವಿದ್ದೇ ಇರುತ್ತೆ. ಅಮ್ಮ ಒಂದು ಸ್ವಲ್ಪ ನೋವು ಅಂತ ಅದಕ್ಕೆ ಆಸ್ಪತ್ರೆಗೆ ಚೆನ್ನಾಗಿ ನೋಡ್ಕೊಂಬಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಇಬ್ಬರಳು. ಅಂತಾರು ಬಂದು ಮುಂಚೆಗೆ ತೋರಿಸಿ ಆಪ್ರೇಷನಿಗೆ ಕರ್ಕೊಂಬರ್ಬೇಕಾಗಿತ್ತು. ಕೈಯಾಗೇನು ಕೊಳ್ಳಪ್ಪ ಅಮ್ಮಯಿಂದ ಆಪ್ರೇಷನ್ ಮಾಡಿಸಿದ್ಯಾ, ಕೊಳ್ಳಪ್ಪ ನಾನೊಂದು 5 ಸಾವಿರ ದುಡ್ಡು ಕೊಡ್ತೀನಿ ಅಮ್ಮಂಗಿಲ್ಲ, ಏನಿಲ್ಲ. ಸುಮ್ಮನೆ ಬರೀ ಇವ್ರದ್ದು ಮಾತು ಒಂದೇನೆ. ಬೇಡತ್ತ ಹೋಗ್ಲಿ. ಯಾಕೆ ಸುಮ್ಮನೆ
ಇವಾಗ ಆಸ್ಪತ್ರೆಗೆ ಗುದ್ದಾಡಬಾರ್ದು ಸುಮ್ಮನೆ. ಅವ್ರು ಹಂಗೆ ಮಾತಾಡಿ ಸುಮ್ಮನೆ ಇಕ್ಕಿವೆ ಕೇಳಿಸ್ಕೊಂಡು ಇಕ್ಕಿವೆ ಬಿಡು. ಆಸ್ಪತ್ರೆಗೆ ಗುದ್ದಾಡಕ್ಕೆ ಹೋಗ್ಬಾರ್ದು ಕಷ್ಟಾಗಿ. ಯಾಕೆ ಮಾತಾಡಿದ್ರೆ ಮಾತಾಡ್ತಾರೆ. ಹೆಂಗಮ್ಮ ಇದೇ ಆಸ್ಪತ್ರೆಗೆ ಕರ್ಕೊಂಬಂದ್ವಿ ನಮಗೆ ಗೊತ್ತಾಗಲಿಲ್ಲ ನಮಗೆ ಯಾವ ಚೆನ್ನಾಗಿರೋ ಆಸ್ಪತ್ರೆ ಅಂಬೋದು ನಮಗೆ ಗೊತ್ತಾಗಲಿಲ್ಲ, ಈಗ ಕರ್ಕೊಂಬಂದಿದ್ದೀವಿ ಅಂತ ಸುಮ್ಮನೆ ಅಷ್ಟೇ. ಅವ್ರಜ್ಜಿ ಆ ಥರ ಒಂದು ಹೇಳ್ತಿರ್ತಾರೆ. ಅವ್ರು ಹಂಗೆ ಇವ್ರ ಹೆಣ್ಮಕ್ಳು ಹಂಗೆ ಏನೋ ಒಂದು ಮಾತಾಡ್ತಿರ್ತಾರೆ, ಏನೋ ಒಂದು ಹೇಳ್ತಿರ್ಬೇಕು ಹಂಗೆ ಹಿಂಗೆ ಅಂತ ಏನೋ ಒಂದು ಮಾತಾಡ್ತಿರ್ತಾರೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವರು ರೇಗಾಡ್ತಾರೆ ಒಂದಿಷ್ಟು ಹಂಗಂದೇಟ್ಗೆನೆ ಇವ್ರು ಸಿಟ್ಟು ಬಂದುಬಿಡುತ್ತೆ. ಹಂಗಂತಾರೆ ಹಿಂಗಂತಾರೆ ನಮ್ಮ ಅಕ್ಕ ಇರು ಅಂತೇಳಿ ಬೇಜಾರಾಗ್ಬಿಡ್ತಾರೆ ಇವರು ಒಂದೇ ಸತಿ. ನಾನು ಬಂದಿದ್ದ ಟೌನ್ನಕ್ಕೆ ಅಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದು. ನಿಮ್ಮಪ್ಪ ನಿಮ್ಮಮ್ಮ ಬಂದಿದ್ರೇನಮ್ಮ? ಬಂದಿದ್ರು, ನೆನ್ನೆ ಎಲ್ಲ ಇದ್ದರು ಇಲ್ಲೇನೆ. ಇವತ್ತಿನ ಹೋದ್ರು. ಇವತ್ತಿನ ಅಮ್ಮಯ್ಯ ಕೆಲಸ ಇದ್ದಾವೆ, ಮನೆಯಾಗ ಬಟ್ಟೆ ಎಲ್ಲ ತೊಳೆಯೋವಿದ್ದಾವೆ ಅಂತೇಳಿ ಹೋಯ್ತು. ಅದಕ್ಕೆ ಸ್ಯಾನ ಜನ ಇನ್ನೇನು ಕಜ್ಜಿ, ಅದಕ್ಕೆ ಅತ್ಲಾಗೆ ನಾವೇ ಇದೀವಿ. ಇವ್ರು ಬೇರೆ ಇಬ್ಬರಲ್ಲಿ ಬಂದಿದ್ರು, ಮನೆ ತಕ್ಕ ಹೋಗ್ತಾರೇನಾ, ಇನ್ನೂ ಒಂದೆರಡು ದಿನ ನೋಡ್ಕೊಂತೀವಿ ನಾವು. ನಮ್ಮ ಅಮ್ಮ ಇನ್ನು ಅಂತಿದ್ರು ನೋಡ್ಕೊಳ್ರಮ್ಮ ನಾನು. ನಾವು ನೋಡ್ಕೊಂಡು ಒಂದೆರಡು ದಿನ ಇರ್ತೀವಿ ಅಂತಂದ್ರು. ಬೀಗ ಕೊಟ್ಟು ಕಳ್ಸೋಗತ್ಲ ಹೋದ್ರು ಹೋಗ್ತಾರೆ ಮನೆ ಕಡಿಕತ್ತ. ಸಾಯಂಕಾಲಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತಾರೆ. ನಾನು ಡಿಸ್ಚಾರ್ಜ್ ಮಾಡಿರತ್ತ ನಾವು ಹೋಗೋಕ್ಕಾಗುತ್ತೆ ಇವಾಗ. ಅವ್ರನ್ನ ಸುಮ್ಮನೆ ಕಳಿಸ್ಬಿಡ ಅವ್ರನ್ನ, ಇವರಿಬ್ರು ಹೋಗ್ಲಿ ಮನೆ ತಕ್ಕ ಹೋಗಿ ಏನಾನ ಕೆಲಸ ಮಾಡ್ತಾರತ್ಲಾಗಿ. ನೋಡ್ಕೊಂಬ್ಲೇ ಬಿಡು. ಹೇಳಪ್ಪ ನಾವು ಒಂದೆರಡು ದಿನ ನೋಡ್ಕೊಂತಿದ್ವಿ. ನಮ್ಮ ಅಮ್ಮಗೆ ಆಪರೇಷನ್ ಆಗೈತಿ ನಮ್ಮ ತಾಯಿಯೊಳಿ ಅಂತಾರೆ ತಿರ್ಗ. ನೋಡ್ಕೊಂಬ್ಲೇ ಬಿಡು. ಅಯ್ಯೋ ನೋಡ್ಕೊಂಬೋದಕ್ಕೆ ಬೇಡ ಅಂಬಲ್ಲಜ್ಜಿ. ಅವ್ರದ್ದು ತಲೆನೋವು ಅಂದರೆ ತಲೆನೋವು. ಅವ್ರು ಯಾರನ್ನ ಬಂದು ಇದ್ದಾರೆ ಅಂದರೆ ಯಪ್ಪ ನನಗಂತೂ ಸಖತ್ತು ತಲೆನೋವು ಆಗುತ್ತೆ. ಇವರಿಬ್ರು ಬಂದರೆ ಏನಾನ ಒಂದು ಹೇಳ್ತಾನೆ ಇರ್ತಾರೆ. ಅದ್ರಾಗ ಅಯ್ಯಮ್ಮ ನಮ್ಮೂರವಳು ಸುಗುಣ ಬಂದ್ರಂತೂ ಬೇಡಪ್ಪ ಬೇಡ. ಅಯ್ಯಪ್ಪ ನನಗಂತೂ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಇವ್ರು ಬಂದರೆ ಯಾಕನೋ ಬರ್ತಾರೋ ಏನೋ ಮನೆಗೆ ಅನಿಸುತ್ತೆ. ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಏನು ಮಾಡೋಕ್ಕಾಗಲ್ಲ. ಈಗ ಮನೆ ಹೆಣ್ಮಕ್ಳು ಮನೆಗೆ ಬರೋದಲ್ಲಿ ಎಲ್ಲೂ ಹೋಗಲ್ಲ. ಬಂದಾಗ ಈಗ ನೀನು ಜಾಸ್ತಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಅಡುಗೆ ಮಾಡಿಕ್ಕು ನಿನ್ನ ಪಾಡಿಗೆ ನೀನು. ಅದೇನು ನಿನ್ನ ಕೆಲಸ ಏನೈತೆ ಅದು ನೋಡ್ಕ ಸುಮ್ಮನೆ ಇರೋದು ಕಲೆ. ಎಷ್ಟೇ ಅವ್ರು ಹೇಳಿದ್ಕೆಲ್ಲ ನಾನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಹ್ಞೂ ಅಂದರೆ ಹ್ಞೂ ಅಂದ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ. ಹೇಳಮ್ಮ ಮಾಡೋಣ ಅನ್ಬೇಕಷ್ಟೇ. ಯಾತನ ಕೇಳಿದ್ರೆ ಮಾಡ್ಕೊಂಡು ತಿಂದ್ರಿ ಅನ್ನೋ ಅಷ್ಟೇ. ಜಾಸ್ತಿ ಎಷ್ಟನ ಮಾಡಿಕ್ಕದು ಅದೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರೇನಿಲ್ಲ ಅದನ್ನ ತಿಂಬಲ್ಲ ಇದನ್ನ ತಿಂಬಲ್ಲ ಅಂತೇಳಿ ಬೋಲ್ ತಲೆ ಕೆಡಿಸ್ತಾರೆ. ನೀನು ಅವಾಗ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬೇಡ. ನಿನ್ನ ಪಾಡಿ ನೀನು ಬದುಕು ಮಾಡ್ಕೊಂಡು ನಿನ್ಗೇನು ಮಾಡಿಕ್ಬೇಕು ಅನ್ನಿಸ್ತಾ ಅದನ್ನ ಮಾಡು ಸುಮ್ಮನಾಗ ಅಷ್ಟೇ. ಜಾಸ್ತಿ ಎಷ್ಟರ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಅಷ್ಟೇ ಅವ್ರ ಬಗ್ಗೆ. ನಾನು ಆವಾಗಲೇ ಹೇಳಿದ್ದೀನಿ ಋತು ನಿನಗೆ, ನಮ್ಮ ಅಕ್ಕೆಯರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಬೇಡ. ಅವ್ರದ್ದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ, ಏನಾನ ಮಾತಾಡ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ. ಅವ್ರು ಏನಾನ ಮಾತಾಡ್ಕೊಂಡು ನಾಳಾಗಿ ಹೋಗ್ಲಿಣು ಅಷ್ಟೇ. ಈಗ ಬಂದವ್ರ ಯಾಕೆ ಬಂದಿದ್ದೀರಾ, ಯಾವಾಗ ಹೋಗ್ತೀರಾ ಏನು ಕೇಳಬೇಡ. ನಿನಗೇನು ಮಾಡಬೇಕು ಅನ್ಸುತ್ತೆ ಅದನ್ನು ಮಾಡಿಕ್ಕು. ತಿಂಡಿ ಅಡುಗೆ ಏನಾನ ಆಗಲ್ಲ. ಆದರೂ ಅದನ್ನು ತಿಂಬಲ್ಲ ಇದನ್ನು ತಿಂಬಲ್ಲ ಅಂದ್ರೆ ಮಾಡ್ಕೊಂಡು ತಿನ್ನಿರಿ ಅನ್ನೋ ಸುಮ್ಮನಾಗ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ದು ಅವ್ರ ಬಗ್ಗೆ ಜಾಸ್ತಿ ಇಷ್ಟೇ ನಾನು. ಕಣಮ್ಮ ತಲೆ ಕೆಡಿಸ್ಕೋಬೇಡ ಸುಮ್ಕಿರು. ಅವ್ರದ್ದು ಹಂಗೇನೆ ಯಾವಾಗ್ಲೂ ಇದ್ದಿದ್ದೇನೆ ನನಗೇನೆ ಅವ್ರ ತಲೆ ಕೆಡಿಸ್ಕೊಂಡು ಸಾಕಾಗೆ ತಲೆನೇ. ಸುಮ್ಕಿರು. ನೀನೇನು ತಲೆ ಕೆಡಿಸ್ಕೋಬೇಡ ಬೇಡ. ನೀನೇನು ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ಆಪರೇಷನ್ ಆಗೈತಲ್ಲ ಸ್ಯಾನೆ ಮಾತಾಡಬೇಡ ಸುಮ್ಕಿರು. ಇವಾಗ ಹೆಣ್ಮಕ್ಳು ಇವ್ರು ಬಂದು ನೋಡಕ್ಕಂತ ಒಮ್ಮೆ ನಿನ್ನ ಆಸ್ಪತ್ರೆಗೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಇವ ಆಸ್ಪತ್ರೆ ಬೇರೆ ಕಟ್ಟಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಏನಾನ ಒಂದು ಹೇಳ್ತಾನೆ ಇರ್ತಾರೆ ಹುಡಿಕೊಂಡು ಹೇಳೋರು ಹೇಳೋದು ಜಾಸ್ತಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಇವ್ರ ಬಗ್ಗೆ. ಇಷ್ಟ ನಾನು ನೋಡ್ತಾ ಇರ್ರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.